ಕತೆ ದೀಪಗಾರನ ಕೊನೆಯ ದೀಪ. ಬಹಳ ವರ್ಷಗಳ ಹಿಂದೆ ದಟ್ಟ ಅಡವಿ ನಡುವೆ ಹಿರೇಗಾಲ ಅನ್ನೋ ಒಂದು ಸಣ್ಣ ಹಳ್ಳಿ ಇತ್ತು. ಅಲ್ಲಿ 16 ಮನೆಗಳು ಮಾತ್ರ ಇದ್ದು. ಸೂರ್ಯ ಅಸ್ತ ಆದ ಮೇಲೆ ಯಾರೂ ಆ ಕಾಡಿನ ದಾರಿಯಲ್ಲಿ ನಡೀತಿರ್ಲಿಲ್ಲ. ಆ ಹಳ್ಳಿಗೆ ಸ್ವಲ್ಪ ದೂರದಲ್ಲಿ ಕಾಡಿನ ಮಧ್ಯೆ ಒಂದು ಹಳ್ಳಿಯ ಕಲ್ಲಿನ ಮನೆ ಇತ್ತು. ಆ ಮನೆಯಲ್ಲಿ ಒಬ್ಬ ವೃದ್ಧ ಬದುಕ್ತಿದ್ದ ಅಂತ ಹಳ್ಳಿಯವರು ಹೇಳ್ತಿದ್ರು. ಆ ವೃದ್ಧ ಪ್ರತಿದಿನ ಒಂದು ದೀಪ ಬೆಳಗಿಸ್ತಿದ್ನಂತೆ. ಆದರೆ ಒಂದು ಮಳೆಗಾಲದ ರಾತ್ರಿ ಅವನು ಕಣ್ಣಿಗೆ ಕಾಣದ ಹಾಗೆ ಮಾಯ ಆಗೋದ್ನಂತೆ. ಆದರೂ ಪ್ರತಿ ಹಗಲು ರಾತ್ರಿ ಆ ಮನೆ ಕಿಟಕಿಯಲ್ಲಿ ದೀಪ ಬೆಳಕು ಕಾಣ್ತಿತ್ತಂತೆ. ಆದ್ದರಿಂದ ಆ ದೀಪವನ್ನು ಯಾರಾದರೂ ಹುಡ್ಕೊಂಡು ಹೋದರೆ ಯಾರೂ ಹಿಂತಿರುಗಿ ಬರಲಿಲ್ಲ ಅಂತ ಹಳ್ಳಿಯವರು ಮಾತಾಡ್ಕೊಳ್ತಿದ್ರು ಅಂತ ಹಳ್ಳಿ ಮುಖಂಡ ಮಧುಕರ್ಗೆ ಹೇಳ್ದ. ಈ ಮಧುಕರ್ ಹಿರೇಗಾಲ ಅನ್ನೋ ಹಳ್ಳಿಯಲ್ಲಿ ಇರ್ತಕ್ಕಂತಹ 20 ವರ್ಷದ ಒಬ್ಬ ಹುಡುಗ. ಇವನು ತುಂಬ ಧೈರ್ಯಶಾಲಿ. ಆದರೆ ಕಡು ಬಡವ, ಬಿಡಿ ಗಾಸು ಸಹ ಅವನ ಹತ್ರ ಇರಲಿಲ್ಲ. ಅವನ ತಾಯಿ ಹುಷಾರಿರಲಿಲ್ಲ, ತುಂಬ ಕಾಯಿಲೆ ಆಗಿತ್ತು. ಅವಳ ಕಾಯಿಲೆಗೆ ಔಷಧೋಪಚಾರ ಆಗಲಿ ಆಹಾರಕ್ಕಾಗಲಿ ಅವಳ ಹತ್ರ ದುಡ್ಡೇ ಇರಲಿಲ್ಲ. ಏನು ಮಾಡೋದು ಅಂತ ಗೊತ್ತಾಗದೆ ಅವನು ಹಳ್ಳಿ ಮುಖಂಡನ ಹತ್ರ ಹೋದ ಸಹಾಯಕ್ಕಾಗಿ. ಆಗ ಹಳ್ಳಿ ಮುಖಂಡ ಆ ಹಳ್ಳಿಯ ಕಥೆಯನ್ನು ಇವನಿಗೆ ಹೇಳ್ದ. ಈಗ ಮಧುಕರ್ ಯೋಚನೆ ಮಾಡ್ದ, ಈಗಲೂ ಆ ಮನೆ ಇದೆಯಾ ಅಂತ ಮುಖಂಡನ ಕೇಳ್ದ. ಹೌದು, ನೋಡಲ್ಲಿ ಕಾಣ್ತಾ ಇದೆಯಲ್ಲ, ಅಷ್ಟು ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಹಳೇ ಮನೆ, ಅದೇ ಕಲ್ಲಿನ ಮನೆ ಅಂತ ಅವನು ಹೇಳ್ದ. ಹಳ್ಳಿ ಮುಖಂಡ ಹೇಳ್ದ, ಆ ಹಳೆ ಮನೆಯಲ್ಲಿ ಒಂದು ಪೆಟ್ಟಿಗೆ ಇದೆಯಂತೆ. ಅದರಲ್ಲಿ ರಾಜರ ಕಾಲದ ನಾಣ್ಯಗಳಿವೆ ಅಂತೆ. ಅಮಾವಾಸ್ಯೆಯ ದಿನ ಮಾತ್ರ ಪೆಟ್ಟಿಗೆ ಹೊರಗೆ ಬರುತ್ತಂತೆ. ಆದರೆ ಆ ದೀಪ ಬೆಳಗುವಾಗ ಅಲ್ಲಿ ಹೋದವರು ಯಾರೂ ವಾಪಸ್ ಬರಲಿಲ್ಲ ಮರೆಯ ಅಂತ ಹೇಳ್ದ. ಮಧುಕರ್ ಮೊದಲೇ ಧೈರ್ಯವಂತ. ನಗ ಆಡ್ಕೊಂಡು ಹೇಳಿದ್ನಂತೆ, ತಾತ, ಭೂತ ಪ್ರೇತ ಏನಾದರೂ ಇದ್ದರೆ ನೋಡ್ಕೊಂಡು ಬರೋಣ ಒಂದು ಕೈ ಅನ್ನಂತೆ. ಒಂದು ಅಮಾವಾಸ್ಯೆಯ ರಾತ್ರಿ ಕಗ್ಗತ್ಲಲ್ಲಿ ಕೈಯಲ್ಲಿ ಒಂದು ಚಿಕ್ಕ ದೀಪ ಹಿಡ್ಕೊಂಡು ಮಧುಕರ್ ಆ ಕಾಡಿನೊಳಗೆ ಹೆಜ್ಜೆ ಇಟ್ಟ. ನಡೀತಾ 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 ಇದ್ದ. ಅವನು ಮುಂದೆ ಮುಂದೆ ಹೋಗ್ತಿದ್ದ ಹಾಗೆ ಅವನ ಕೈಲಿರೋ ದೀಪ ನಿಧಾನಕ್ಕೆ ಉರಿಯೋಕ್ಕೆ ಶುರು ಮಾಡ್ತು. ಇನ್ನೇನು ಸ್ವಲ್ಪ ದೂರದಲ್ಲಿ ಹೋದಾಗ ದೀಪ ಆರು ಹೋಗಬೇಕು ಅನ್ನೋಷ್ಟರಲ್ಲಿ ಒಂದು ಹಳದಿ ಬೆಳಕು ಕಾಣಿಸ್ತು. ಈಗ ಮಧುಕರ್ ಅದೇ ಹಳೆಯ ಮನೆಯನ್ನು ತಲುಪಿದ್ದ. ಮನೆ ತುಂಬ ಧೂಳು, ಗೋಡೆಗಳಲ್ಲಿ ಹಳೆ ಚಿತ್ರಗಳು, ಒಂದು ಮೂಲೆಯಲ್ಲಿ ಮುರಿದು ಬಿದ್ದ ವೀಣೆ, ಅಸ್ತವ್ಯಸ್ತವಾಗಿರ್ತಕ್ಕಂತಹ ವಸ್ತುಗಳು, ಜೇಡರ ಬಲೆ. ಆಶ್ಚರ್ಯ ಏನಂದರೆ ಮನೆ ಮರ್ತ್ಯದ ಕೋಣೆಯಲ್ಲಿ ಮಾತ್ರ ಪ್ರಕಾಶಮಾನವಾದ ದೀಪ ಬೆಳಗ್ತಿತ್ತು. ಮಧುಕರ್ ಮೈಯಲ್ಲಿ ನಡ್ಕ ಶುರು ಆಯಿತು. ಇದು ಹೇಗೆ ಸಾಧ್ಯ ಅಂತ ಯೋಚಿಸ್ದ. ಆದರೆ ಹೆದರಲಿಲ್ಲ. ಅವನು ನಿಧಾನವಾಗಿ ಒಳಗೆ ಹೋದ. ಅಲ್ಲಿ ಒಂದು ಹಳೇ ಮರದ ಪೆಟ್ಟಿಗೆ ಕಾಣಿಸ್ತು. ಅವನು ಅದನ್ನು ತೆರೆದ. ಓಹೋ, ಇದರಲ್ಲೇ ಚಿನ್ನ ಇರಬೇಕು ಅಂತ ಅಂದ್ಕೊಂಡಿದ್ದ. ಆದರೆ ಅದ್ರ ಒಳಗೆ ಚಿನ್ನ ಇರಲಿಲ್ಲ. ಒಂದು ಹಳೇ ಪತ್ರ ಮಾತ್ರ ಇತ್ತು. ಆ ಪತ್ರದಲ್ಲಿ ಬರೆದಿತ್ತು, ಈ ದೀಪವನ್ನು ಯಾರೇ ತೆಗೆದುಕೊಂಡ್ರೂ ಅವ್ರ ಜೀವನ ಬದಲಾಗುತ್ತೆ. ಈ ದೀಪದ ಬೆಲೆ ಅಂದರೆ ಈ ದೀಪ ಆರಿದ ಕ್ಷಣ ಅವರ ಅತ್ಯಂತ ಪ್ರಿಯವಾದದ್ದು ಕಳೆದು ಹೋಗುತ್ತೆ ಅಂತ ಇತ್ತು. ಮಧುಕರ್ ನಂಬಲಿಲ್ಲ. ಇದು ಯಾರನ್ನೋ ಹೆದರ್ಸ್ಲಿಕ್ಕೆ ಬರೆದ ಕತೆ ಇರಬೇಕು ಅಂದ್ಕೊಂಡ. ಅವನು ದೀಪವನ್ನು ಕೈಗೆತ್ಕೊಂಡ, ತೊಗೊಂಡೋಗೋಣ ಅಂತ. ಆ ಕ್ಷಣ ಮನೆಯ ಬಾಗಿಲು ಧಡಾರ್ ಅಂತ ಮುಚ್ಕೊಂಡ್ಬಿಡ್ತು. ಹೊರಗಡೆ ಜೋರಾಗಿ ಗಾಳಿ ಬೀಸೋ ಸದ್ದು ಕೇಳಿಸ್ತು. ಗೋಡೆ ಮೇಲಿನ ಚಿತ್ರಗಳೆಲ್ಲ ಅಲಗಾಡತೊಡಗ್ದು. ಹಠಾತ್ತಾಗಿ ಒಬ್ಬ ವೃದ್ಧನ ಧ್ವನಿ ಕೇಳಿಸ್ತು, ದೀಪವನ್ನು ತೆಗೆದುಕೊಂಡ್ರೆ ಬೆಲೆ ಕೊಡಬೇಕಾಗುತ್ತೆ. ಮಧುಕರ್ಗೆ ಒಂದು ಕ್ಷಣ ಭಯ ಆಯಿತು. ಆದರೂ ಓಡೋಗಲಿಲ್ಲ. ಧೈರ್ಯದಿಂದ ಹೇಳ್ದ, ನನಗೆ ಹಣ ಬೇಕು, ಅದು ನನಗಾಗಿ ಅಲ್ಲ, ನನ್ನ ತಾಯಿಯನ್ನು ಉಳಿಸ್ಕೊಳ್ಬೇಕು ನಾನು ಅಂತ ಕೂಗ್ದ. ಆ ಕ್ಷಣ ಮೌನ ಆವರಿಸ್ತು. ಇದ್ದಕ್ಕಿದ್ದ ಹಾಗೆ ದೀಪದ ಬೆಳಕು ಬಂಗಾರದ ಬಣ್ಣಕ್ಕೆ ತಿರುಗಕ್ಕೆ ಪ್ರಾರಂಭ ಆಯಿತು. ಪೆಟ್ಟಿಗೆಯೊಳಗೆ ಚಿನ್ನದ ನಾಣ್ಯಗಳು ಕಾಣಿಸ್ಕೊಂಡ್ವು. ಮಧುಕರ್ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಮನೆ ಕಡೆಗೆ ಓಡ್ದ. ನಾಣ್ಯಗಳ ಸಹಾಯದಿಂದ ತಾಯಿಗೆ ಔಷಧಿ ಕೊಟ್ಟ. ಅವಳು ಚೇತರಿಸ್ಕೊಳ್ತೊಳಗಿದ್ಲು. ಹಳ್ಳಿ ಜನ ಆಶ್ಚರ್ಯಪಟ್ಟರು. ಮಧುಕರ್ ನಿಜವಾಗಿಯೂ ಹೀರೋ ಆಗಿಬಿಟ್ಟಿದ್ದ. ಹೀಗೆ ದಿನ ಕಳೀತಾ ಇರಬೇಕಾದ್ರೆ ಒಂದು ರಾತ್ರಿ ಇದ್ದಕ್ಕಿದ್ದಂತೆ ಅವನು ಮನೆಯಲ್ಲಿ ಬೆಳಗಿಸಿದ ದೀಪಗಳು ಒಂದೊಂದಾಗಿ ಆರತೊಡಗಿದವು. ಹೊರಗೆ ಅದೇ ವೃದ್ಧನ ಧ್ವನಿ ಗರ್ಜಿಸಿತು, ದೀಪದ ಬೆಲೆ ಮರಿಬೇಡ. ಮಧುಕರಿಗೆ ತಕ್ಷಣಕ್ಕೆ ಪತ್ರದಲ್ಲಿ ಬರೆದಿದ್ದಂಥ ಅಂಶ ಗೊತ್ತಾಗ್ಬಿಡ್ತು.
ಅವನು ತಕ್ಷಣಕ್ಕೆ ಎದ್ದು ತಾಯಿಯನ್ನು ನೋಡ್ಲಿಕ್ಕೆ ಓಡೋದ. ಎಲ್ಲಿ ನೋಡಿದ್ರೂ ತಾಯಿ ಕಾಣಿಸ್ಲೇ ಇಲ್ಲ. ಹೊರಗಡೆಗೆ ಬಂದ. ಹೊರಗಡೆ ಸರಿಯಾಗಿ ಮಳೆ ಆಗಿತ್ತು, ನೆಲ ಎಲ್ಲ ಹಸಿಯಾಗಿತ್ತು. ಆ ಒದ್ದೆ ಮಣ್ಣಿನಲ್ಲಿ ಹೆಜ್ಜೆ ಗುರುತು ಕಾಣಿಸ್ತು. ಆ ಹೆಜ್ಜೆ ಗುರುತು ಕಾಡಿನ ಕಡೆಗೆ ಹೋಗ್ತಿದ್ವು. ಅವನಿಗೆ ಅರ್ಥ ಆಯ್ತು. ಈಗ ಮಧುಕರ್ ಅಳ್ತಾ ಕಾಡಿನೊಳಗೆ ಮತ್ತೆ ಹೋದ. ಈ ಬಾರಿ ಭಯದಿಂದ ಹೋಗ್ಲಿಲ್ಲ, ತಾಯಿಗಾಗಿ ಹುಡುಕ್ತಾ ಹೋದ. ಹೋಗ್ತಾ ಹೋಗ್ತಾ ಅವನು ಪುನಃ ಅದೇ ಹಳೆ ಮನೆಗೆ ತಲುಪ್ದ. ಈಗ ಮನೆ ಸಂಪೂರ್ಣ ಬೆಳಕಿನಿಂದ ತುಂಬಿದೆ. ಮಧ್ಯದಲ್ಲಿ ಅವನ ತಾಯಿ ನಿಂತಿದ್ದಾಳೆ. ಆದರೆ ಅವಳು ಕಣ್ಣು ತೆರೆಯದೇ ನಿಂತಿದ್ಲು, ಕಣ್ಣು ಬಿಡ್ತಾನೆ ಇಲ್ಲ. ಅಲ್ಲೇ ಹತ್ತಿರದಲ್ಲಿ ಅದೇ ವೃದ್ಧ ನಿಂತಿದ್ದ. ಉದ್ದವಾದ ದಾಡಿ, ಹಳೇ ಮಾಸಲು ಬಟ್ಟೆ. ಮಧುಕರ್ ಕೇಳ್ದ, ಯಾರು ನೀನು? ನನ್ನ ತಾಯಿಯನ್ನು ಯಾಕೆ ಕರ್ಕೊಂಬಂದೆ ಅಂತ ಕೇಳ್ದ. ವೃದ್ಧ ಹೇಳ್ದ, ನಾನು ಈ ದೀಪದ ಕಾವಲುಗಾರ. ನನ್ನನ್ನು ದೀಪಗಾರ ಅಂತ ಕರೀತಾರೆ. ದುರಾಶೆಯಿಂದ ಬಂದವರು ಎಲ್ಲರೂ ತಮ್ಮ ತಮ್ಮ ಪ್ರಿಯವಾದನ ಕಳ್ಕೊಂಡ್ರು. ಆದರೆ ನೀನು ತಾಯಿಗಾಗಿ ಬಂದೆ ಅಂದ ಮೌನವಾದ. ಮಧುಕರ್ ಕೈ ಜೋಡಿಸಿ ಕೇಳ್ಕೊಂಡ, ನನಗೆ ನನ್ನ ತಾಯಿಯನ್ನು ಕೊಡಿ, ನನಗೆ ಚಿನ್ನ ಬೇಡ. ನನಗೆ ನನ್ನ ತಾಯಿಯನ್ನು ಕೊಡಿ, ನನಗೆ ಚಿನ್ನ ಬೇಡ. ವೃದ್ಧ ಈಗ ಮೆಲುವಾಗಿ ನಗೋಕ್ಕೆ ಪ್ರಾರಂಭ ಮಾಡ್ದ. ಕ್ಷಣ ಕ್ಷಣ ಹೋಗ್ತಿದ್ದಂತೆ ವೃದ್ಧನ ನಗು ಜೋರಾಯಿತು. ನಂತರದಲ್ಲಿ ವೃದ್ಧ ಗಹಗಹಿಸಿ ನಗ್ಲಿಕ್ಕೆ ಶುರು ಮಾಡ್ದ. ಆ ಕ್ಷಣ ದೀಪದ ಬೆಳಕು ನಿಧಾನವಾಗಿ ಕಡಿಮೆ ಆಯಿತು. ಮನೆ ನಿಧಾನವಾಗಿ ಕಂಪಿಸ್ಲಿಕ್ಕೆ ಪ್ರಾರಂಭ ಆಯಿತು. ವೃದ್ಧ ಹೇಳ್ದ, ಇದು ದುರಾಶೆಯ ದೀಪ. ಈ ದೀಪ ಈಗ ಕೊನೆಗೊಳ್ಳಬೇಕು. ಇಲ್ದಿದ್ರೆ ಇನ್ನಷ್ಟು ಜನ ದುರಾಶೆ ಲೋಭಕ್ಕೆ ಬಿದ್ದು ನಾಶ ಆಗ್ತಾರೆ. ನೀನು ಹಣದ ದುರಾಶೆಯಿಂದ ಬಂದಿಲ್ಲ, ತಾಯಿಗಾಗಿ ಬಂದಿದೀಯ. ಈಗ ಈ ದೀಪನ ನೀನೇ ಆರಿಸು ಅಂದ. ಮಧುಕರ್ ಒಂದು ಕ್ಷಣ ಯೋಚನೆ ಮಾಡ್ದ. ದೀಪವನ್ನು ಹಠಾತ್ತಾಗಿ ಎತ್ತಿ ನೆಲಕ್ಕೆಸ್ದ. ದೀಪ ಒಡೆದೋಯ್ತು. ದೀಪ ಒಡೆದ ಕ್ಷಣದಲ್ಲಿ ಇಡೀ ಮನೆ ಬೆಂಕಿಯಂತೆ ಪ್ರಜ್ವಲಿಸ್ತು. ಆದರೆ ಅದು ಏನನ್ನೂ ಸುಡಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ಮನೆ, ಬೆಳಕು, ವೃದ್ಧ, ಕತ್ಲು ಎಲ್ಲವೂ ಮಾಯ ಆಯಿತು. ಮಧುಕರ್ಗೆ ಕಣ್ಕತ್ಲೆ ಬಂದ ಹಂಗಾಗಿ ಬಿದ್ಬಿಟ್ಟ. ಮರುದಿನ ಬೆಳಿಗ್ಗೆ ತಂಪಾದ ಗಾಳಿ ಬೀಸ್ತಿತ್ತು. ಮಧುಕರ್ ಮತ್ತು ಅವನ ತಾಯಿ ಕಾಡಿನ ಅಂಚಿನಲ್ಲಿ ಬಿದ್ದಿದ್ರು. ಹಕ್ಕಿಗಳ ಚಿಲ್ಪಿಲಿಯಿಂದ ಎಚ್ಚರಗೊಂಡ್ರು. ಅಲ್ಲಿ ಮನೆ ಇರಲಿಲ್ಲ, ಒಂದು ದೊಡ್ಡ ಕಲ್ಲು ಮಾತ್ರ ಇತ್ತು. ಆ ಕಲ್ಲಿನ ಮೇಲೆ ಬರೆದಿತ್ತು, ಲೋಭ ಆಸೆ ಎಂಬ ದೀಪ ಉರಿಸುತ್ತೆ, ಮೋಹ ಬಿಟ್ಟಾಗ ನಿಜವಾದ ಪ್ರೀತಿ ಅದನ್ನು ಆರಿಸುತ್ತೆ. ಕೆಲವು ದೀಪಗಳು ಬರೀ ಬೆಳಕನ್ನು ಕೊಡಲ್ಲ, ಮನುಷ್ಯನ ನಿಜ ಸ್ವಭಾವವನ್ನು ತೋರಿಸುತ್ತವೆ ಅಂತ ಬರೆದಿತ್ತು. ಮಧುಕರ್ಗೆ ಎಲ್ಲವೂ ಸ್ಪಷ್ಟವಾಯಿತು. ಅವನು ತಾಯಿಯನ್ನು ಕರ್ಕೊಂಡು ತನ್ನ ಹಳ್ಳಿ ಕಡೆಗೆ ನಡೆದ. ಈ ಕಥೆ ನೀತಿ ಅಂದರೆ ಮನುಷ್ಯ ಲೋಭವೆಂಬ ಕತ್ಲೆಯಲ್ಲಿ ಆಸೆ ಎಂಬ ದೀಪ ಹಚ್ಚಿ ದುರಾಶೆ ಎಂಬ ಬೆಳಕಲ್ಲಿ ಬದುಕಲಿಕ್ಕೆ ಬಯಸ್ತಾನೆ. ಆದರೆ ಅದು ಕ್ಷಣಿಕ. ನಿಜವಾದ ಜೀವನ ಪ್ರೀತಿಯೇ ಶಾಶ್ವತ. ಈ ಕತೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಥೆಯನ್ನು ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.